ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿ ಒಂದು ರಾಗದಿಂದ ದೇವರನ್ನ ಮಹಿಮೆ ಪಡಿಸುತ್ತೇವೆ. ಈಗ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಒಂದೆರಡು ವಾಕ್ಯಗಳನ್ನ ತೆಗೆದುಕೊಂಡು ದೇವರನ್ನ ಯೇಸುವಿನ ಮಹಿಮೆ ಪಡಿಸೋಣ. ಇದು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನದಿಂದ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲೇ ಇದ್ದೇವೆ, ಆದರೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಸ್ವಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿ ಇಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ. ಯಾರ ಹಂಗಿನಲ್ಲಿ? ಇಲ್ಲಿ ವಾಕ್ಯವನ್ನು ಕೇಳಿ ನಾವು ಪ್ರಾರ್ಥನೆಯಲ್ಲಿದ್ದು ಅದ್ರ ಪ್ರಕಾರನೇ ಜೀವಿಸುತ್ತಾ ಇದ್ದೀವಲ್ಲ, ನಾವು ಪವಿತ್ರಾತ್ಮನ ಹಂಗಿನಲ್ಲಿದ್ದೇವೆ. ಹಾಲೆಲೂಯಾ. ಯಾಕಂದ್ರೆ ನಾವು ರಕ್ತ ಮಾಂಸದಲ್ಲಿ ಇಲ್ಲಿ ಈ ಭೂಮಿ ಮೇಲೆ ಇದ್ದೀವಿ ನಿಜ, ಆದರೆ ನಾವು ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ. ಹಾಲೆಲೂಯಾ. ನಾವು ಅದಕ್ಕೆ ದೇವರಾತ್ಮಕ್ಕೆ ವಿರೋಧವಾದ ಕಾರ್ಯಗಳು, ಮಾತುಗಳು, ನಡತೆಗಳು ನಮ್ಮಲ್ಲಿ ಯಾವುದು ಇರಬಾರ್ದು ಪ್ರಿಯರೇ. ಇಲ್ಲಿ ಪವಿತ್ರಾತ್ಮನ ಹಂಗಿನಲ್ಲಿದ್ದೇವಂತೆ. ನಾವು ಯಾವುದೇ ಕಾರಣಕ್ಕೂ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ. ಹಾಲೆಲೂಯಾ. ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಎಲ್ಲಾ ಜನಗಳಲ್ಲಿ, ಎಲ್ಲಾ ದೇಶದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಹೌದು ನಿಜ. ಆದರೆ ದೇವರಾತ್ಮನಿಂದ ನಾವು ನಡೆಸುವಿಕೆ, ಪ್ರತಿ ಒಂದು ಕಾರ್ಯಗಳನ್ನು ನಾವು ದೇವರನ್ನ ಮುಂದೆ ಇಟ್ಟು ನಡೆಸಬೇಕು. ಹಾಗಾಗಿ ನಾವು ಎಲ್ಲರೂ ಹೋಗೋಣ ಬರೋಣ, ಅದಕ್ಕೆ ನಾವು ಪ್ರಾರ್ಥನೆ ಮಾಡೋದು, ದೇವರೇ ನಾವಿಂತ ಜಾಗಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಾಮಿ, ಹೋಗೋಣ ಬರೋಣ, ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಕರ್ತನೆ ನಮ್ಮ ಮೇಲೆ ಇರಲಿ. ಯಾರ್ಯಾರು ಪ್ರಾರ್ಥನೆ ಕೇಳ್ಕೊಂಡು ಹೋಗ್ತಾ ಇದ್ದಾರೋ ಸ್ವಾಮಿ, ಅವರ ಮೇಲೆ ಇರಲಿ. ಅವರು ಯಾವ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದಾರೋ, ನಡೆದುಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ, ಅವರ ಮೇಲೆ ಇರಲಿ ದೇವರೇ. ಅವರು ಹೋಗಿ ಹಿಂದಿರುಗಿ ಬರೋ ತನಕ. ಯಾಕೆ ಆ ತರ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ದೇವರ ಆತ್ಮನು ತನ್ನ ದೂತರಿಗೆ, ದೇವರು ತನ್ನ ದೂತರಿಗೆ ಅವರ ಜೊತೆಯಲ್ಲಿ ಕಳಿಸ್ತಾರೆ. ನನ್ನ ಕುಟುಂಬದವರು ಇವರ ಜೊತೆಗೆ ನೀವು ಹೋಗಿ ಹಿಂದಿರುಗಿ ಬನ್ನಿ. ಯಾಕಂದ್ರೆ ದೇವರಾತ್ಮನಿಂದ ನಡೆಸಿಕೊಂಡಿರ್ತೀವಲ್ಲ, ಅದಕ್ಕಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ. ಹಾಲೆಲೂಯಾ. ನೀವು ಶರೀರ ಭಾವ ಸಂಬಂಧವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಹಾಲೆಲೂಯಾ. ನೋಡಿ, ಶರೀರಕ್ಕೆ ಸಂಬಂಧಪಟ್ಟವಾದ, ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟವಾದ ಮಾತು, ದೇವರ ಮಾತನ್ನ ನಾವು ಸೈಡಲ್ಲಿ ಬದಿಲಿ ಇಟ್ಟು ಬಿಟ್ಟು ಲೋಕಕ್ಕೆ ಸಂಬಂಧಪಟ್ಟವಾದ ಮಾತುಗಳ ಮೇಲೆ, ಲೋಕದ ಸಂಬಂಧಪಟ್ಟವಾದ ಎಲ್ಲ ವಿಷಯಗಳಲ್ಲಿಯೂ ಪ್ರಾರ್ಥನೆಗೆ ಹೋಗೋಣ, ದೇವರ ವಾಕ್ಯವನ್ನು ಕೇಳೋಣ, ಅಷ್ಟೇ. ಬಾಕಿ ಎಲ್ಲ ನಾವು ನಮ್ಮ ಇಷ್ಟಕ್ಕೆ ಮಾಡೋಣ ಅಂತ ಕೆಲವೊಮ್ಮೆ ಇದರ ಆಗಿದ್ರೆ ಮತ್ತೆ ನಾವು ದೇವರ ಹತ್ರ ಮೊರೆ ಹೋಗ್ತೀವಿ, ಸ್ವಾಮಿ ಹಿಂಗೆ ಹೋಗ್ತಾ ಇದ್ವಿ, ಏನೋ ಆಗೋದು, ದೇವರೇ ಅಲ್ಲಿ ಹೋದೆ ನನಗೆ ನಷ್ಟ ಆಯ್ತು, ದೇವರೇ ಇಲ್ಲಿ ಹೋದೆ ನನಗೆ ಕಷ್ಟ ಆಯ್ತು. ಅದಕ್ಕೆ ದೇವರ ಮಕ್ಕಳು ಯಾವಾಗಲೂ ನಾವು ಎಚ್ಚರಿಕೆಯಿಂದ ಪ್ರತಿ ಕ್ಷಣ, ನಾವು ಹೋಗುವಾಗ, ಬರುವಾಗ, ಕೂರುವಾಗ, ಮಲಗುವಾಗ, ಎದ್ದೇಳುವಾಗ, ವೆಹಿಕಲ್ ಓಡಿಸುವಾಗ, ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರ ಕೈ ನಾವು ಕೊಡಬೇಕು. ಅವಾಗ ದೇವರು ನಮ್ಮನ್ನ ಅಂತ ಆಪತ್ತಿನಿಂದ ಬಿಡಿಸ್ತಾರೆ. ಅದೇ ಕಾಣದೆ ನಡೆಯುವಂತ ಒಂದು ಸತ್ಯವಾಗಿದೆ. ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ನೋಡಿ, ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಹಾಲೆಲೂಯಾ. ಏನಂತೆ? ಶರೀರಿಗೆ ಸಂಬಂಧಪಟ್ಟ ಪ್ರತಿಯೊಂದು, ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲದನ್ನು ನಾವು ಬದಿಗಿಟ್ಬಿಟ್ಟು ದೇವರಾತ್ಮನಿಂದ ನಡೆಸಿಕೊಂಡು ಹೋಗುವುದಾದರೆ ನಾವು ಏನಂತ ಇಲ್ಲಿ ಕೆಳಗಡೆ ಹೇಳ್ತದೆ, ಜೀವಿಸಿರಿ. ನಾವು ಜೀವಿಸ್ತೇವೆ. ಆಪತ್ತು ಅನರ್ಥಗಳು ಎಲ್ಲ ಕಡೆ ಬರ್ತದೆ ನಿಜ, ಆದರೆ ದೇವರ ಅದರಿಂದ ತಪ್ಪಿಸಿ ಕಾಪಾಡ್ತಾರೆ ಪ್ರಿಯರೇ. ಹಾಲೆಲೂಯಾ.
ಹಾಗಾಗಿ ಎಷ್ಟು ಚೆನ್ನಾಗಿ ನೋಡಿ. ಆಮೇಲೆ 14ನೇ ವಚನ ಹೇಳ್ತದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಾಲೆಲೂಯಾ. ನೋಡಿ, ರೋಮಾಪುರ ಪತ್ರಿಕೆ ಓದಿದ್ರೆ ತುಂಬಾ ಓದಿ ನಾವು ಧ್ಯಾನ ಮಾಡಬೇಕು, ಗೊತ್ತಾಗ್ತದೆ ನಿಜ. ನಾ ಪ್ರಾರ್ಥನೆ ಮಾಡಿದಾಗ, ಸ್ವಾಮಿ ನಾನು ಏನು ಮಾತನಾಡೋದು ನನಗೆ ಗೊತ್ತಿಲ್ಲ ದೇವರೇ, ಏನು ಮಾತನಾಡಬೇಕು ಎಂಬುದಾಗಿ ನಾನು ಕೇಳಿದಾಗ ನನಗೆ ದೇವರು ತೋರಿಸ್ಕೊಟ್ಟಂತ ಈ ವಾಕ್ಯ ಸಂದೇಶವಾಗಿದೆ. ಹಾಲೆಲೂಯಾ. ದೇವರು ಯಾರನ್ನು ತೊರೆಯುವುದಿಲ್ಲ, ಯಾರನ್ನು ಕೈ ಬಿಡುವುದಿಲ್ಲ. ಯಾಕಂದ್ರೆ ನಾನು ನಿನ್ನ ಉಂಟು ಮಾಡಿದ್ದೀನಲ್ಲ, ನಿನಗೆ ನನ್ನ ನಾಶನಕ್ಕೆ ಒಪ್ಪಿಸಕ್ಕೆ ನನ್ನ ಮನಸ್ಸಿಲ್ಲ. ಅದಕ್ಕೆ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ನೀವು ಈ ಭೂಮಿ ಮೇಲೆ ಹೇಗೆ ಬದುಕಬೇಕು ಎಂಬುದಾಗಿ ಪವಿತ್ರಾತ್ಮನ ನಿಮಗೆ ಕೊಡ್ತೀನಿ. ನಾನು ಕೆಲವು ಪವಿತ್ರಾತ್ಮನ ಕೊಟ್ಟಿದ್ದೀನಿ, ಇನ್ನು ಹೊಸದಾಗಿ ಬರುವಂತವ್ರಿಗೆ ನಾನು ಕೊಡ್ತೀನಿ. ಹಾಲೆಲೂಯಾ. ಇದು ದೇವರು. ಯೇಸು ಸ್ವಾಮಿ ಎಷ್ಟು ಚೆನ್ನಾಗಿ ದೇವರು ಇಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ ಈ ವಾಕ್ಯದ ಮುಖಾಂತರ. ಹಾಗಾಗಿ ನೋಡಿ, ಯಾರ್ಯಾರು ದೇವರಾತ್ಮನ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ಹಾಲೆಲೂಯಾ. ನೀವು ದಾಸರ ಭಾವ ಅಲ್ಲ, ದೇವರನ್ನ ನೀವು ತಂದೆ ಅಂತ ಕೂಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಸ್ವಾಮಿ. ನಾವು ಲೋಕದಲ್ಲಿ ಹೇಗೋ ಜೀವಿಸಿದ್ವಿ, ಹೇಗೋ ಹೋದ್ವಿ ಒಂದು ದಿವಸ. ಆದರೆ ದೇವರು ಇವತ್ತು ನಮ್ಮನ್ನ ಕರೆದಿದ್ದಾರೆ ಅಂದಮೇಲೆ ಅವಾಗ ದೇವರಾತ್ಮನಿಂದ ನಮಗೆ ಸಹಾಯ. ಹೋಗೋಣ, ಬರೋಣ, ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ಜೊತೆಗಿರುವಾಗ ಯಾಕೆ ಪ್ರಿಯರೇ ನಾವು ಭಯ? ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ನಮ್ಮ ಪ್ರೀತಿನೇ ಕೊರತೆ ಆಗಿದೆ ಪ್ರಿಯರೇ. ನಾವು ಹಾಗಾಗಿ ಹೆಚ್ಚು ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಾವು ದೇವರನ್ನು ಆರಾಧಿಸೋಣ, ದೇವರನ್ನು ಮಹಿಮೆ ಪಡಿಸೋಣ, ಪ್ರಾರ್ಥನೆ ಮಾಡೋಣ, ವಾಕ್ಯ ಓದೋಣ, ಅನೇಕ ಜನಗಳಿಗೆ ವಿಷಯವನ್ನು ತಿಳಿಸೋಣ. ಅವ್ರ ಕಷ್ಟ, ದುಃಖ, ರೋಗ, ಸಮಸ್ಯೆ ಏನೇ ಕಷ್ಟ ಇದ್ರು, ಏನೇ ತೊಂದರೆಗಳಿದ್ರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜನೇ ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತಹ ಕೃಪೆ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಹಾಲೆಲೂಯಾ. ಯಾರ್ಯಾರು ಕಷ್ಟದಲ್ಲೂ, ದುಃಖದಲ್ಲೂ, ರೋಗದಲ್ಲಿ, ಸಮಸ್ಯೆಗಳಲ್ಲಿ, ಕಷ್ಟದಲ್ಲಿದ್ದಾರೋ ಎಲ್ಲ ಸ್ವಾಮಿ ಸಹಾಯ ಹಸ್ತವನ್ನು ಚಾಚು ದೇವರೇ. ಕರ್ತನೆ, ಹಾಗೆ ನೀವು ಮಾಡಿದಕ್ಕಾಗಿ ನಮಗೆ ಸ್ತೋತ್ರ ಮಾಡಿಕೊಂಡು ಯೇಸು ನಾಮದಲ್ಲಿ ಬೇಡಿ ಬಿಡುತ್ತೇನೆ ಜೀವೋಳ್ಳ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಎಲ್ಲರೂ ದೇವರನ್ನು ಆಶೀರ್ವದಿಸಲಿ. ಆಮೆನ್.